ನಮಸ್ಕಾರ. ಇದು ವಿ4 ಬ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿ4 ವಿನುತಾ ಮಾಡಬಾರದು ಎತ್ತರಕ ಪ್ರೀತಿಯ ಮನಪೂರ್ವಕ ನಮಸ್ಕಾರಗಳು. ವೆಲ್ಕಮ್ ಟು ವಿ4 ವಿನುತಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿ4 ಬ್ಲಾಗ್ಸ್. ಸೊ ಇವತ್ತು ನಾವು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಹಾಯ್ ಹಾಯ್ ಬಂದ್ಬಿಟ್ಟೆ ನೋಡಿ ಗೈಸ್, ಎಂತ ವೆಲ್ಕಮ್. ಬಂದ್ಬಿಟ್ಟ ಅಂತ. ಹಾಯ್, ಒಳಗಡೆ ಹೋಗೋಣ. ಸೊ ಇವಾಗ ನಾವು ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಪ್ರ್ಯಾಂಕ್ ಬಂದು ಏನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಫಸ್ಟು ಒಂದು ಕಿಂಡರ್ ಜಾಯ್ ಬೇಕು ಪ್ರ್ಯಾಂಕಿಗೆ. ಸೊ ಕಿಂಡರ್ ಜಾಯ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಮುಂದೆ ಒಂದು ಅಂಗಡಿ ಬರುತ್ತಂತೆ. ಸೊ ಅಲ್ಲಿ ನಾವು ಕಿಂಡರ್ ಜಾಯ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಹೆಸರು ಗೊತ್ತಿಲ್ಲ, ಅಂಗಡಿದ ಹೆಸರೆಲ್ಲ ಗೊತ್ತಿಲ್ಲ. ಗರ್ಲು ಬಾಯ ಕಿಂಡರ್ ಜಾಯ್ಲಿ ಇವಾಗ 2 ಟೈಪ್ಸು, ಗರ್ಲು ಬಾಯ್ ಅಂತ. ಪಿಂಕ್ ಕಲರ್ ಒಂದು, ಬ್ಲೂ ಕಲರ್ ಒಂದು. ಅದು ಸಿಗುತ್ತೋ? ಬಾಯ್ ತೊಗೊಳೋಣ, ಬ್ಲೂ ಕಲರ್ ತೊಗೊಳೋಣ, ಗರ್ಲ್ ಬೇಡ. ಸೊ ಗೈಸ್, ನಾವು ಬೆಸ್ಟ್ ಬ್ಲಾಗರ್ ಆಗಬೇಕಂದ್ರೆ ಜನದ ಜೊತೆ ಅಂದರೆ ಪಬ್ಲಿಕ್ಕಲ್ಲೇ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ನಿಮಗೆ ಭಯ ಹೋಗೋದು. ಹಿಂಗೆ ನಾವು ಏನು ಮಾಡ್ತಿದ್ದೀವಿ ಅಂತ ಜನ ಹುಚ್ಚುಚ್ಚಂಗೆ ನಮ್ಮನ್ನು ನೋಡ್ಕೊಂಡು ಹೋಗ್ತಾರಲ್ವಾ, ಆವಾಗಲೇ ಭಯ ಹೋಗೋದು ಗೈಸ್. ಇಲ್ಲಾಂದರೆ ನಿಮಗೆ ಭಯನೇ ಹೋಗಲ್ಲ ತಾನೇ. ನಾವು ಬ್ಲಾಗ್ ಮಾಡಿಕೊಂಡು ನಡ್ಕೊಂಡು ಹಂಗೆ ಹೋಗ್ತಾ ಇದೀವಿ ಗೈಸ್. ಸೊ ನೀವು ಹೇಳಿ, ಇವರು ನಮ್ಮ ಅಕ್ಕ ಅಂತ, ಇವರು ನಮ್ಮ ಅಕ್ಕ ಸಹನ್ ಅಕ್ಕ ಅಂತ. ಸೊ ನಾನು ಬ್ಲಾಗ್ ಎಲ್ಲ ಮಾಡ್ತೀನಿ, ಕಾಂಟೆಂಟ್ ಕ್ರಿಯೇಟರ್ ಬೇರೆ. ನಿಮ್ಗೇನು ಅನಿಸುತ್ತೆ ಅಕ್ಕ ಅವರೇ? ಏನು ಸಿಕ್ಕಿದ್ರು ಅದೆಲ್ಲ ಹಾಕ್ಬಿಟ್ಟು ಪಬ್ಲಿಕ್ ಮಾಡಿರ್ತಾರೆ ಅನ್ಸುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಒಂದು ಸ್ವಲ್ಪ ಇದು ಬ್ಯಾಡ್ ಕಮೆಂಟ್ ಥರ ಅನಿಸ್ತೀವಿ. ಗುಡ್ ಕಮೆಂಟ್ ಮಾತ್ರ. ಗುಡ್ ಕಮೆಂಟ್ ತುಂಬ ಒಟ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ. ಹಾಂ, ನೀನೇನು ಮಾತಾಡೋಲ್ಲ ಅಂತ ನಾನು ಮಾತಾಡೋದು. ನಿನ್ನ ಕೆಲಸ ನಾನು ಮಾಡ್ತೀನಿ. ಮಾತಾಡ್ತಾಳೆ ಅಂದರೆ ನಾವು ಫುಲ್ಲು ಸೈಲೆಂಟ್ ಆಗಿಬಿಟ್ಟು ನೀನು ಯಾವ ಮುಗಿಸ್ಬಿಡಮ್ಮ, ಅಲ್ಲಿವರೆಗೂ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀವಿ. ಈಗ ಮಾತಾಡಿನೇ ಕಂಟೆಂಟರು ಆಗ್ಬಿಟ್ರು ಗೈಸ್. ನೋಡಿ ಗೈಸ್, ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಒಂದು ತಲೆ ಇರಬೇಕು, ಇನ್ನೊಂದು ಮಾತಿರಬೇಕು. ನನಗೆ ತಲೆ ಇರೋದು ಸ್ವಲ್ಪ, ಅದಕ್ಕೆ ಮಾತು ಜಾಸ್ತಿ ಆಡ್ತೀನಿ ಅಷ್ಟೇ. ಕರೆಕ್ಟ್ ತಾನೆ? ಇವಳಿಗೆ ತಲೆ ಜಾಸ್ತಿ, ನಮ್ಮ ಅಕ್ಕಂಗೆ ತಲೆ ಜಾಸ್ತಿ. ನೀನು ಮಾಡಿಲ್ದಿರೋದು ನಾನು ಮಾಡ್ತಿದ್ದೀನಿ, ಖುಷಿ ಪಡು. ಬೇಗ ಬಾ ಬೇಗ ಹೋಗೋಣ. ಕಿಂಡರ್ ಜಾಯ್ ಏನಿಲ್ಲಿರೋ ಮಾತೇ ಇಲ್ಲ ಗುರು ಇಲ್ಲಿ. ಅಯ್ಯೋ, ಯಾರೋ ಅವರೇ ಹೋಗಿ ನೋಡು. ನಾನು ಮಾತಾಡೋದಕ್ಕೆ ಇದೇ ಎನರ್ಜಿ ಗೈಸ್, ಇದೇ ಕಾರಣ ನಾನು ಮಾತಾಡೋದಕ್ಕೆ. ಒಂದೇ ಸಾಕು, ಚೆನ್ನಾಗಿರತ್ತೆ ತಗೋ. ಒಳ್ಳೆ ಆಟ ಸಾಮಾನು ಬರಬೇಕು ಅದ್ರೊಳಗೆ. ಸೊ ಗೈಸ್, ನಾವು ಬಂದ್ಬಿಟ್ಟು ಪ್ಯೂರ್ ವೆಜಿಟೇರಿಯನ್ ಆಯಿತಾ. ಮೊಟ್ಟೆ ಎಲ್ಲ ತಿನ್ನಂಗಿಲ್ಲ, ಕೇಕಿಂದ ಮಾತ್ರ ಗೈಸ್. ಕೇಕಿಂದನೂ ನಾವು ತಿನ್ನಲ್ಲ ಗೈಸ್, ಪ್ಯೂರ್ ವೆಜಿಟೇರಿಯನ್. ಆದರೆ ಅದ್ರೊಳಗೆ ಹಾಕಿದ್ರೆ ಅದೇನು ಮಾಡೋಕ್ಕಾಗಲ್ಲ, ತಿನ್ಕೊತೀವಿ. ಸೊ ನಮ್ಗೆ ಇವಾಗ ಒಂದು ಮೊಟ್ಟೆ ಬೇಕು, ಬೇಯಿಸಿರೋ ಮೊಟ್ಟೆ ಬೇಕು. ಮನೆಯಲ್ಲಿ ತೊಗೊಂಡೋಗಿ ಮೊಟ್ಟೆನ ಬೇಯಿಸ್ಬೋದು, ಬಟ್ ಆದರೆ ನಾವು ಮನೇಲಿರಲ್ಲ ಅಷ್ಟೇ, ನೆಕ್ಸ್ಟ್ ಮೂಮೆಂಟ್ ಈಚೆ ಇರ್ತೀವಿ. ಸೊ ಅದಕ್ಕೋಸ್ಕರ ಬೇಯಿಸಿರೋ ಮೊಟ್ಟೆನ ಬೇಕು ನಮಗೆ. ಸೊ ಈಗ ನಾವು ಬೇಯಿಸಿರೋ ಮೊಟ್ಟೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೊಂದು ಬಾಲು, ನಿಂಗೊಂದು ಬಾಲು. ಹೆಂಗಿದೆ ರಿವ್ಯೂ ಹೇಳು. ಟೇಸ್ಟ್ ಮಾತ್ರ ಏನು ಚೇಂಜ್ ಆಗಿಲ್ಲ, ಸೇಮ್ ಟೇಸ್ಟ್. 10 ಇಯರ್ಸ್ನ ತಿಂದೇ ಇಲ್ಲ, ಇವಾಗ ತಿಂತಿರೋದು ಸೇಮ್ ಟೇಸ್ಟ್. ನನಗೂ ಭಯನಪ್ಪ, ಲೈಟಾಗಿ ಹಾಕು, ಸುಮ್ಮನೆ ಕಚ್ಕೊಂಡ್ರೆ ಸಾಕು. ಚಿಕ್ಕ ವಯಸ್ಸಲ್ಲಿ ಇದು ನಂಗೆ ಗೊತ್ತಿಲ್ಲದೆ ನಾಲ್ಗೆಗೆ ಹಾಕೊಂಬಿಟ್ಟು ಅದು ಈಚೆ ಬರ್ದೆ ಹಾಕಿ ಪರ ಅಂತ ಕೇಳ್ದು ಕೊನೆಗೆ ಏನೋ ಮಾಡಿ ತೆಗೆದ್ರು ನಮ್ಮಪ್ಪ ನನ್ನ ನಾಲ್ಗೆಯಿಂದ ಫೆವಿಕ್ವಿಕ್ನ. ಅದರಿಂದ ಅವತ್ತಿಂದ ಟ್ರೋಮ್ ಆಗಿಬಿಟ್ಟಿದೆ ಫೆವಿಕ್ವಿಕ್ ನೋಡಿದ್ರೆ. ಗೈಸ್, ನಾವಂತೂ ಜೀವನದಲ್ಲಿ ಮೊಟ್ಟೆನೇ ತಿಂದಿರಲಿಲ್ಲ. ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಅಲ್ವಾ? ಒಂದಕ್ಕೆ ಎಷ್ಟು ನೀಟಾಗಿ ಕೊಟ್ಟವನಲ್ವಾ? 10 ರೂಪಾಯಿ ಅಂತೆ ಅಲ್ಲ. ಮತ್ತು ಮೊಟ್ಟೆ ರೇಟ್ ಕಾಸ್ಟ್ಲಿ ಅಂತಾರಲ್ವಾ? ನಿಂಗೆ ತಿನ್ಬೇಕು ಅನಿಸ್ತೈತಲ್ವಾ? ಡ್ಯಾಮೇಜ್ ಆಗಿಬಿಟ್ಟಿದೆ ಮೊಟ್ಟೆ.
ಓಹ್ ಅದಕ್ಕೆ ಅವ್ನು ನಮ್ಗೆ 10 ರೂಪಾಯಿ ಕೊಟ್ಟನೋ ಏನೋ. Emotional damage. ಯಾಕೆ ಅಂಟ್ಕೊತಾ ಇಲ್ಲ? ನೀನು ನಿಮಿಷ ಬಿಟ್ಬಿಟ್ಟು ಮಾಡ್ದಲ್ಲ ಅದಕ್ಕೆ. ಸೊ ಗೈಸ್, ಇವಾಗ ನಾವು ಯಾರ ಕೈಯಿಂದ ಓಪನ್ ಮಾಡಿಸಿದ್ಮೇಲೆ ಯಾವ್ಯಾವ ಥರದ ಮಾತುಗಳು ಬರ್ಬೋದು ಯೂಟ್ಯೂಬ್ಗೋಸ್ಕರ. ಯಾವತ್ತೂ ನೀವು ನಿಜ ಹೇಳ್ತಾ ಇದ್ದೀನಿ ಗೈಸ್, ನಾನು ಯಾವತ್ತೂ ನಾನ್ ವೆಜ್ ಅಂಗಡಿ ಕಡೆ ಹೋದೋಳು ಅಲ್ಲ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಜೀವನದಲ್ಲಿ ನಾನ್ ವೆಜ್ ಅಂಗಡಿ ಕಡೆ ಹೋಗಿರೋದು ಗೈಸ್. ಕಿಂಡರ್ ಜಾಯಲ್ಲಿ ಬಂದಿದ್ದು ಗಿಫ್ಟ್ ಇದು ಗೈಸ್. ಅಂಟ್ಕೊಂಡೈತಿ ಇವಾಗ. ಗುಡ್ ಈವ್ನಿಂಗ್ ದೊಡಪ್ಪ. Good evening, very good evening. ವೆರಿ ಗುಡ್ ಈವ್ನಿಂಗ್. How are you? ಸೂಪರ್ ಫೈನ್. How pata? ಬಂದೆ ದೊಡಪ್ಪ, ಮಧ್ಯಾಹ್ನನೇ ಬಂದ್ಬಿಟ್ಟೆ. ಸೊ ಗೈಸ್, ಪ್ರ್ಯಾಂಕ್ ಮಾಡೋಕ್ಕೆ ಮನೇಲಿ ಬೇಡ, ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀವಿ. ಕಿಂಡರ್ ಜಾಯ್ ಏನ್ ಮಾಡ್ಬೇಕು? ಓಪನ್ ಮಾಡಿ. ಅಮ್ಮ ನೀನು ಇರ್ಬೇಕು ಜೊತೆಗೆ. ಈ ಕೋಳಿ ಮೊಟ್ಟೆ ಕೊಡಿ, ನಾವ್ ಇದನ್ನ ವೇಸ್ಟ್ ಅಂತೂ ಮಾಡಲ್ಲ. ಎಲ್ಲಿ ಸಿಕ್ತು ನಿಮ್ಗೆ ಅದು ಕೋಳಿ ಮೊಟ್ಟೆ? ಎಲ್ಲಿ ಸಿಕ್ತು? ಕೋಳಿ ಮೊಟ್ಟೆ ತಂದಿಟ್ಟು ಅದೇನೋ ಓಪನ್ ಬೇರೆ ಆಗೈತೆ ಅಲ್ಲಿ. ಕೊಳ್ತಿರೋದು ಅಮ್ಮ ಡ್ಯಾಮೇಜ್ ಆಗ್ಬಿಟ್ಟು ಕೊಳ್ತಿಲ್ಲ ಗೈಸ್. ಅಮ್ಮ ಏನೋ ನೋಡಿದ್ವಮ್ಮ. ಎಲ್ಲ ಮೊಟ್ಟೆ ನೋಡಿದ್ರಿ ಹಿಂಗೆ ಕೊಳ್ತಿರೋ ವಾಸನೆ ಗೊತ್ತಾಯ್ತು. ಅದು ಫ್ರೆಂಡ್ಸ್ ನೋಡಿ, ನೀವೆಲ್ಲ ತಿಂದು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಬಿಡಿ. ಇದನ್ನ ಇದೇ ತಿನ್ನಿ. ಓಕೆ ಗೈಸ್, ಇದು ನಾಯಿಗೆ ಹಾಕೊಂಡು ಸಕ್ಸಸ್ಫುಲ್ ಅಪ್ಪ. ಗೈಸ್, ಪ್ರ್ಯಾಂಕ್ ಅನ್ಸಕ್ಸಸ್ಫುಲ್ ಆಗೋಯ್ತು, ಬಟ್ ಆದರೂ ಪ್ರ್ಯಾಂಕ್ ಮಾಡಿದೀವಿ ತಾನೇ. ಜಾಸ್ತಿ ಏನು ಅವರು ಭಯ ಆಗಿಲ್ಲ ಸದ್ಯಕ್ಕೆ. ನಮ್ಮನ್ನ ಏನು ಬೈದಿಲ್ಲ, ಅದೊಂದು ಪುಣ್ಯ. ನಮ್ಮನ್ನ ಬೈತಾರೆ ಅಂದ್ಕೊಂಡಿದ್ದು, ಅವ್ರಿಗೆ ಇದೆಲ್ಲ ಈ ಪ್ರ್ಯಾಂಕೆ ಅನಿಸ್ಲಿಲ್ವಂತೆ. ಮೇಯ್ನಾಗಿ ಅವ್ರಿಗೆ ಪ್ರ್ಯಾಂಕೆ ಅನಿಸ್ಲಿಲ್ವಂತೆ ಇದೆಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಒಂದು ದೊಡ್ಡ ಚಿಕನ್ ಲೆಗ್ಗೆ ತೊಗೊಂಡೋಗಿ ಇಟ್ಬಿಡ್ತೀವಿ. ಅದೇನಾದರೂ ಅಕಸ್ಮಾತ್ ನಾವು ಆ ಥರ ಏನಾದ್ರು ಮಾಡಿದ್ರೆ ಗಂಜಲ ಹಾಕಿ ಒಂದು 3 ಸರಿ ನಮ್ಮನ್ನ ಅದ್ರೊಳಗೆ ಅದ್ಬಿಟ್ಟು ಖತಮ್. ಸೊ ಗೈಸ್, ಇವಾಗ ನಾವು ಎಲ್ಲಿ ಹೋಗ್ತೀವಿ ಅಂದರೆ ಒಂದು ನಾಯಿ ಹುಡುಕ್ತಾ ಇದ್ದೀವಿ. ಮೊಟ್ಟೆ ತೋರಿಸು. ಈ ಮೊಟ್ಟೆನ ವೇಸ್ಟ್ ಮಾಡಬಾರ್ದು ಅಂತ ಹೋಗಿ ನಾಯಿಗೆ ಹಾಕೋಕ್ಕೆ ನಾಯಿ ಹುಡುಕ್ತಾ ಇದ್ದೀವಿ. ನಾಯಿ ಸಿಕ್ತು. ಅಯ್ಯೋ, ಅದು ಯಾಕೋ ನಮ್ಮನ್ನ ನೋಡೋ ರೇಂಜ್ಗೆ ನನಗೆ ಭಯ ಆಗ್ತೈತೆ. ತಿನ್ನು ಬಾ ಟಾಮಿ. ಬಾಯ್ ಮಾಡು. ನಾವು ರೋಡಲ್ಲಿ ಬೇಡ, ವಾಪಸ್ಸು ಮನೆಗೆ ಹೋಗಿ ಡಸ್ಟ್ಬಿನ್ ಹುಡುಕಿ ಡಸ್ಟ್ಬಿನ್ಗೆ ಹಾಕ್ತೀವಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ, ಹುಷಾರ್. ಇದು V4 ಬ್ಲಾಗ್ಸಿಂದ ನಿಮ್ಮ ಪುಟ್ಟ ತಂಗಿ V4 ಸಿಗುವ ಮತ್ತೆ ಟಾಟಾ, ಬೈ ಬಾಯ್, ಶುಭರಾತ್ರಿ.